ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆಗೂ ಕೂಡ ಮಾಡ್ತೇವೆ ಅಂತ ಒಂದು ತಿಳಿಸಿಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು, ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡುವುದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ, ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ನಾವು ಕೇಳಿದ್ದೋ, ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ. 2023ರಲ್ಲಿ ನನಗೊಂದು ಅವಕಾಶ ಸಿಕ್ತು, ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿಸಿದ್ರೆ ಒಂದು ದೊಡ್ಡ ಪುಣ್ಯ, ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಆದ್ದರಿಂದ ಇವತ್ತಿನ ದಿವಸ ಸತತವಾಗಿ ನಾನು 2023ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಧ್ವಜಾತ್ರೆ ಮಹೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡುವುದು, ಅದ್ರ ಬಗ್ಗೆ ಕೂಡ ನಿರಂತರವಾದ ಚಿಂತನೆಯನ್ನು ಮಾಡಿ ನಾವಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ಸದಾಕಾಲ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೀವಿ. ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೇವೆ ಅಂತ ಒಂದು ತಿಳಿಸಿಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು, ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡುವುದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ, ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ನಾವು ಕೇಳಿದ್ದೋ, ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ. 2023ರಲ್ಲಿ ನನಗೊಂದು ಅವಕಾಶ ಸಿಕ್ತು, ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿಸಿದ್ರೆ ಒಂದು ದೊಡ್ಡ ಪುಣ್ಯ, ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಆದ್ದರಿಂದ ಇವತ್ತಿನ ದಿವಸ ಸತತವಾಗಿ ನಾನು 2023ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಧ್ವಜಾತ್ರೆ ಮಹೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡುವುದು, ಅದ್ರ ಬಗ್ಗೆ ಕೂಡ ನಿರಂತರವಾದ ಚಿಂತನೆಯನ್ನು ಮಾಡಿ ನಾವಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ಸದಾಕಾಲ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೀವಿ. ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೇವೆ ಅಂತ ಒಂದು ತಿಳಿಸಿಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು, ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡುವುದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ, ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ನಾವು ಕೇಳಿದ್ದೋ, ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ. 2023ರಲ್ಲಿ ನನಗೊಂದು ಅವಕಾಶ ಸಿಕ್ತು,
ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿಸಿದ್ರೆ ಒಂದು ದೊಡ್ಡ ಪುಣ್ಯ, ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಅದರಿಂದ ಇವತ್ತಿನ ದಿವಸ ಸತತವಾಗಿ ನಾನು 2023ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಧ್ವಜಾತ್ರೆ ಮಹೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ನಿರಂತರವಾದ ಚಿಂತನೆಯನ್ನು ಮಾಡಿ ನಾವಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾಗಲಿ ಸದಾಕಾಲ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೀವಿ. ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅಂತ ಒಂದು ತಿಳಿಸಿಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ, ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ನಾವು ಕೇಳಿದ್ದೋ, ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ. 2023ರಲ್ಲಿ ನನಗೊಂದು ಅವಕಾಶ ಸಿಕ್ತು, ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿಸಿದ್ರೆ ಒಂದು ದೊಡ್ಡ ಪುಣ್ಯ, ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಅದರಿಂದ ಇವತ್ತಿನ ದಿವಸ ಸತತವಾಗಿ ನಾನು 2023ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಧ್ವಜಾತ್ರೆ ಮಹೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ನಿರಂತರವಾದ ಚಿಂತನೆಯನ್ನು ಮಾಡಿ ನಾವಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾಗಲಿ ಸದಾಕಾಲ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೀವಿ. ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅಂತ ಒಂದು ತಿಳಿಸಿಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ, ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ನಾವು ಕೇಳಿದ್ದೋ, ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ. 2023ರಲ್ಲಿ ನನಗೊಂದು ಅವಕಾಶ ಸಿಕ್ತು, ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿಸಿದ್ರೆ ಒಂದು ದೊಡ್ಡ ಪುಣ್ಯ, ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಅದರಿಂದ ಇವತ್ತಿನ ದಿವಸ ಸತತವಾಗಿ ನಾನು 2023ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಧ್ವಜಾತ್ರೆ ಮಹೋತ್ಸವಕ್ಕೆ. ತುಂಬ ಖುಷಿ ಆಗ್ತಿದೆ. ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ನಿರಂತರವಾದ ಚಿಂತನೆಯನ್ನು ಮಾಡಿ ನಾವಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾಗಲಿ ಸದಾಕಾಲ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೀವಿ.